ನಮ್ಮ ಬಾಸ್ತು ಟಾಕ್ಸಿಕ್ ಅವ್ರದ್ದು ಕ್ಯಾರೆಕ್ಟ್ರು ಸ್ವಲ್ಪ 18+ ಕಂಟೆಂಟ್ ಥರ ಕಾಣ್ತಿತ್ತು. ಅದು ಕನ್ನಡ ಫಿಲಮ್ ಅನಿಸ್ತಿಲ್ಲ, ಅದು ಯಾವುದೋ ಬಾಲಿವುಡ್ಡು ಇಲ್ಲ, ಯಾವ ಟಾಲಿವುಡ್ಡು ಇಲ್ಲ ಅಂತ ಸ್ನೇಹಿತರೆ. ಎಲ್ರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಎಲ್ರದ್ದು ನಾಷ್ಟ, ಟಿಫನ್, ಊಟ ಎಲ್ಲ ಆಯಿತು ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಒಂದು ವಾರ ಆಯಿತು. ಈ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನಮ್ಮ ಬಾಸ್ತು ಟಾಕ್ಸಿಕ್ ಅವ್ರದ್ದು ಕ್ಯಾರೆಕ್ಟ್ರು ಇಂಟ್ರೊಡಕ್ಷನ್ದು ಟೀಸರ್ ಲಾಂಚ್ ಆಗಿತ್ತು. ಡ್ಯಾಡೀಸ್ ಹೋಮ್ ವಿಡಿಯೋ ಮಾಡಬೇಕಿತ್ತು, ಆದರೆ ಕೆಲಸ ಅದು ಇದು ಅಂತ ಮಾಡೋಕ್ಕಾಗಿಲ್ಲ. ಅದನ್ನು ಇವತ್ತು ಮಾಡ್ತಾಯಿದ್ದೀನಿ. ಏನಿದೆ ಗುರು, ಕನ್ನಡ ಫಿಲಮ್ ಅನಿಸ್ತಿಲ್ಲ, ಅದು ಯಾವುದೋ ಹಾಲಿವುಡ್ ರೇಂಜಿಗೆ ತೆಗ್ದವ್ರು ಫಿಲಮ್ಮು. ಯಾವ ಬಾಲಿವುಡ್ಡು ಇಲ್ಲ, ಯಾವ ಟಾಲಿವುಡ್ಡು ಇಲ್ಲ, ಆ ರೇಂಜಿಗೆ ತೆಗ್ದವ್ರು ಫಿಲಮ್ಮು. ಏನಂದರೆ ಸ್ಟಾರ್ಟಿಂಗ್ ಎಲ್ಲರೂ ಇವಾಗ ನೀವು ನೋಡಿರ್ತೀರಾಗಲಿ ಬೇರೆಯವ್ರ ವೀಡಿಯೋಗಳನ್ನ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ 18+ ಕಂಟೆಂಟ್ ಥರ ಕಾಣ್ತಿತ್ತು. ಅದು ಅದಾದಮೇಲೆ ಫೈಟು ಅವೆಲ್ಲ ಬಿಡಿ, ಅದು ನಾರ್ಮಲ್. ಅದು ನಮ್ಮ ಭಾಸ್ಕರ್ ಇದ್ರೇ ಚಂದ, ಇಲ್ಲ ಅಂದರೆ ನೋಡೋಕ್ಕಾಗಲ್ಲ ಫಿಲಮ್ಗಳು. ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಗುರು. ಗೀತು ಮೋಹನ್ ದಾಸ್ ಡೈರೆಕ್ಷನ್ನು, ನಮ್ಮ ಬಾಸ್ದು ಅರ್ಧ ಸ್ಟೋರಿ ರಿಟರ್ನ್ ಮಾಡೋರು ಅವರು. ಕ್ರೇಜಿ ಆಗಿದೆ ಗುರು. ನೀವು ನೋಡಿದ್ರೆ ಅಂದ್ಕೊಂಡಿದ್ದೀನಿ. ನಾನಂತೂ ನೆನ್ನೆಯಿಂದ ಒಂದು 10-15 ಸಲ ನೋಡ್ಬಿಟ್ಟಿದ್ದೀನಿ. ಅಪ್ಪ ಏನಿದೆ ಗುರು, ಒಂದೊಂದು ಎಡಿಟ್ ಮಾಡಿರೋದಾಗಲಿ, ಶೂಟ್ ಮಾಡಿರೋದಾಗಲಿ, ಪ್ರತಿಯೊಂದು ಬೆಂಕಿ ಆಗಿದೆ. ಮ್ಯೂಸಿಕ್ ಮಾತ್ರ ಸಖತ್ತಾಗೈತೆ ಗುರು. ರವಿ ಬಸ್ರವ್ರ ಮ್ಯೂಸಿಕ್ಕು ನೆಕ್ಸ್ಟ್ ಲೆವೆಲ್ ಇದೆ. ಮ್ಯೂಸಿಕ್ನು ಒಂದೊಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳು ಸೂಪರಾಗಿದೆ. ನೀವು ನೋಡಿದ್ರಾ, ಹೇಗನ್ನಿಸ್ತು, ಹೆಂಗನ್ನಿಸ್ತು ಎಲ್ಲನೂ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಫಿಲಮು ಮಾರ್ಚ್ 19 ತಾರೀಕು ರಿಲೀಸ್ ಆಗ್ತಿದೆ. ಫಸ್ಟ್ ಶೋ ಹೋಗ್ತೀನಿ, ನೀವು ಹೋಗಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಂಗೆ ಶೇರ್ ಮಾಡಿ.